ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ಇವತ್ತಿನ ವಿಡಿಯೋದ ವಿಚಾರ ಕೊರೋನಾ ಮತ್ತು ಯುದ್ಧಾಘಾತ. ಆದರೂ ಈ 26 ಷೇರುಗಳ ಲಾಭ ಸೂಪರ್. ನಿಫ್ಟಿ ಕಳೆದ 2 ತಿಂಗಳಿಂದ 10% ಕೆಳಗಿದೆ. ಸದ್ಯಕ್ಕೆ ನಿಫ್ಟಿ ಯಾವ ಲೆವೆಲಲ್ಲಿ ಇದೆ ಅಂತಂದ್ರೆ ಆಗಸ್ಟ್ 2021ರಲ್ಲಿ ಏನಿತ್ತೋ ಅಲ್ಲಿದೆ. ಹೈಯೆಸ್ಟ್ 18,600 ಕ್ರಾಸ್ ಆಗಿ ಹೋಗಿತ್ತು. ಇವತ್ತು ಸುಮಾರು ತಿಂಗಳುಗಳ ಕೆಳಗೆ ಇದ್ದ ಹಾಗೆ ಆ ಲೆವೆಲಿಗೆ ಬಂದಿದೆ. ನಿಫ್ಟಿಯಲ್ಲಿ, ಮಾರುಕಟ್ಟೆಯಲ್ಲಿ ಮತ್ತೆ ಪ್ರಪಂಚದ ಎಲ್ಲ ಷೇರು ಮಾರುಕಟ್ಟೆಗಳಲ್ಲಿ ಬೇಕಾದಷ್ಟು ವೀಕ್ನೆಸ್ ಇದ್ರೂ ಕೂಡ ಹಲವು ಇಂಡಿವಿಜುವಲ್ ಷೇರುಗಳು ಒಳ್ಳೆಯ ರಿಟರ್ನ್ಸ್ ಅನ್ನು ಕೊಟ್ಟಿದ್ದಾವೆ. 1 ವರ್ಷ 2 ವರ್ಷ ಪೀರಿಯಡ್ನಲ್ಲಿ ಮತ್ತೆ ಇನ್ನೂ ಜಾಸ್ತಿ ಅವಧಿ ತಗೊಂಡ್ರೆ ಇನ್ನೊಂದಷ್ಟು ಜಾಸ್ತಿ ಪ್ರಾಫಿಟ್ ಅನ್ನು ಕಾಣಬಹುದು. ಇನ್ನೊಂದು ಮಾಹಿತಿ, ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಷೇರುಗಳನ್ನು ತಗೊಂಡ್ರೆ 3-5 ವರ್ಷ ಅದನ್ನ ಹಿಡಿದಿಟ್ಕೊಂಡ್ರೆ ಅವುಗಳಲ್ಲಿ ಯಾವತ್ತೂ ಕೂಡ ಬರುವಂತಹ ಲಾಭ ಬ್ಯಾಂಕಿನ FDಗಿಂತ ಯಾವತ್ತೂ ಜಾಸ್ತಿಯಾಗೇ ಇರುತ್ತೆ. ನಾವು ನಮ್ಮ ಕಾರ್ಯಾಗಾರಗಳಲ್ಲಿ ಸಲಹೆ ಕೊಡೋದು, ನಿಮ್ಮ ಒಟ್ಟು ಉಳಿತಾಯದ ಹಣದಲ್ಲಿ ಸಾಂಕೇತಿಕವಾಗಿ 30% ಅನ್ನು ನೀವು ಷೇರು ಮಾರುಕಟ್ಟೆಯಲ್ಲಿ ತೊಡಗಿಸಬೇಕು. ಯಾಕಂತಂದ್ರೆ ಈ 30% ನಿಮಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮೊತ್ತವನ್ನು ಕ್ರೋಢೀಕರಣ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ. ಇವತ್ತಿನ ವಿಡಿಯೋಗಳಲ್ಲಿ ಇರುವ ಮಾಹಿತಿಗಳನ್ನು ನಮಗೆ ಸಂಗ್ರಹಣೆ ಮಾಡಿಕೊಟ್ಟವರು ನಮ್ಮ ರಿಸರ್ಚ್ ಟೀಮ್ ಮೆಂಬರ್ ಶಮಂತ್. ಈಗ ಪರ್ಸೆಂಟೇಜ್ ಆಫ್ ರಿಟರ್ನ್ಸ್ ಲಾರ್ಜ್ ಕ್ಯಾಪ್ ಷೇರುಗಳಲ್ಲಿ ನಿಫ್ಟಿಯಲ್ಲಿ 1 ವರ್ಷದಲ್ಲಿ 9% ರಿಟರ್ನ್ಸ್ ಬಂದಿದೆ. 2 ವರ್ಷದಲ್ಲಿ 44% ರಿಟರ್ನ್ಸ್ ಬಂದಿದೆ. ಟೈಟನ್ ಅಲ್ಲಿ 1 ವರ್ಷದಲ್ಲಿ 66%, 2 ವರ್ಷದಲ್ಲಿ 94%. ಏಷ್ಯನ್ ಪೇಂಟ್ 15, 46. HDFC ಬ್ಯಾಂಕ್ 1 ವರ್ಷದಲ್ಲಿ -11, 2 ವರ್ಷ ತಗೊಂಡ್ರೆ 19. ರಿಲಯನ್ಸ್ ಇಂಡಸ್ಟ್ರೀಸ್ 7, 79. ಡಿವಿಸ್ ಲ್ಯಾಬ್ 17, 84. ಐಷರ್ ಮೋಟಾರ್ಸ್ -10, 32. ಬಜಾಜ್ ಫೈನಾನ್ಸ್ 1 ವರ್ಷದಲ್ಲಿ 20%, 2 ವರ್ಷದಲ್ಲಿ 51%. ITC 1 ವರ್ಷದಲ್ಲಿ 8, 2 ವರ್ಷದಲ್ಲಿ 20. TCS 17, 66. ಇನ್ಫೋಸಿಸ್ 31, 128. L&T 17, 45. JSW ಸ್ಟೀಲ್ 55, 155. HUL -8, -9. ಬ್ರಿಟಾನಿಯಾ -3 ಮತ್ತೆ 8%. ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ನಾನು ಕೆಲವು ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಅಪೋಲೋ ಹಾಸ್ಪಿಟಲ್ ಅಲ್ಲಿ 1 ವರ್ಷದಲ್ಲಿ 65%, 2 ವರ್ಷದಲ್ಲಿ 175%. ಬಾಟಾ 13 ಮತ್ತೆ 7. ಬಾಲಕೃಷ್ಣ ಇಂಡಸ್ಟ್ರೀಸ್ 10% ಮತ್ತು 61%. ಜುಬಿಲೆಂಟ್ ಫುಡ್ ವರ್ಕ್ಸ್ -15 ಮತ್ತೆ 2 ವರ್ಷದಲ್ಲಿ 54. MRF ಅಲ್ಲಿ -26 ಮತ್ತೆ 2 ವರ್ಷದಲ್ಲಿ -2. ಎಸ್ಕಾಟ್ಸ್ 39, 120. IDFC ಫಸ್ಟ್ ಬ್ಯಾಂಕ್ -39 ಮತ್ತೆ 2 ವರ್ಷ ತಗೊಂಡ್ರೆ 8%. ಈಗ ನಾನು ಇನ್ನೊಂದಷ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳ ಉದಾಹರಣೆ ಕೊಡ್ತಾ ಇದ್ದೇನೆ. L&T ಫೈನಾನ್ಸ್ ಹೋಲ್ಡಿಂಗ್ 1 ವರ್ಷದಲ್ಲಿ -42 ಮತ್ತೆ 2 ವರ್ಷದಲ್ಲಿ -61. ಸೇಲ್ ಅಲ್ಲಿ 35, 185. ಟಾಟಾ ಕೆಮಿಕಲ್ಸ್ 15, 2 ವರ್ಷದಲ್ಲಿ 174. TVS ಮೋಟಾರ್ಸ್ 1 ವರ್ಷದಲ್ಲಿ -10, 2 ವರ್ಷದಲ್ಲಿ 34. ವೋಲ್ಟಾಸ್ 14 ಮತ್ತು 2 ವರ್ಷದಲ್ಲಿ 70. ಈ ವಿಡಿಯೋ ಮಾಡಿದ ಉದ್ದೇಶ ಏನು ಅಂತಂದ್ರೆ, 2 ವರ್ಷ ಕೊರೋನಾ ಇತ್ತು, ಈಗ ಪುನಃ ಯುದ್ಧದ ಛಾಯೆ ಇದೆ. ಆದರೂ ಕೂಡ ಈ ಷೇರುಗಳಲ್ಲಿ ಬೇಕಾದಷ್ಟು ಪ್ರಾಫಿಟ್ ಇದೆ. ನಾವು ಮೇಲೆ ಮೇಲೆ ನೋಡಿದ ಹಾಗೆ ಇಷ್ಟು ಷೇರುಗಳು ಕಾಣ್ತಾ ಇದ್ದಾವೆ. ಇನ್ನೊಂದಷ್ಟು ಸಂಶೋಧನೆಯನ್ನು ನೀವು ಮಾಡಿದ್ರೆ ನಿಮಗನ್ಸುತ್ತೆ, ಹೌದು ಇನ್ನೊಂದಷ್ಟು ಷೇರುಗಳಲ್ಲಿ ಈ ತರ ಪ್ರಾಫಿಟ್ ಇದೆ ಅಂತ. ಇದೇ 2 ವರ್ಷದ ಅವಧಿಯಲ್ಲಿ ನೀವು ಬ್ಯಾಂಕ್ FDಯಲ್ಲಿ ಹಣವನ್ನು ಹಾಕಿದ್ರೆ 2 ವರ್ಷಕ್ಕೆ 10% ಬರ್ತಾ ಇತ್ತು. ಆಮೇಲೆ ಟ್ಯಾಕ್ಸ್ ಅಥವಾ ಆದಾಯ ತೆರಿಗೆಯನ್ನು ಕಟ್ಟಿದ ಮೇಲೆ
ನಿಮ್ಮ ಹತ್ರ ಉಳ್ಕೊಳ್ತಾ ಇದ್ದಿದ್ದು 7% ಮಾತ್ರ. ಆದ್ದರಿಂದ ಯಾರು ಸೂಕ್ಷ್ಮವಾಗಿ ಷೇರು ಮಾರುಕಟ್ಟೆಯನ್ನು ಗಮನಿಸ್ತಾರೋ, ಅರ್ಥ ಮಾಡ್ಕೊಳ್ತಾರೋ, ಮತ್ತೆ ಕೇರ್ಫುಲ್ ಆಗಿ ಹಣವನ್ನು ಹಾಕ್ತಾರೋ ಮತ್ತು ಬೇಕಾದಷ್ಟು ತಾಳ್ಮೆ ಶಿಸ್ತು ಅವರಲ್ಲಿ ಇದೆಯೋ ಮತ್ತೆ ಅದನ್ನು ದೀರ್ಘಾವಧಿಗೆ ಹಿಡ್ಕೊಳ್ತಾರೋ ಅವರಿಗೆ ಯಾವತ್ತು ಭಯ ಇಲ್ಲ, ಚಿಂತೆ ಇಲ್ಲ, ಲಾಭ ಕಟ್ಟಿಟ್ಟ ಬುತ್ತಿ. ನಾವು ನೋಡಿದ ಹಾಗೆ ಬಹಳಷ್ಟು ಹೊಸ ಹೂಡಿಕೆದಾರರು ತಪ್ಪು ಕಲ್ಪನೆಯಿಂದ ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮ್ ನಲ್ಲಿ ಬೇಕಾದಷ್ಟು ಹಣವನ್ನು ಗಳಿಸಬಹುದು ಅಂತ ಊಹಿಸಿಕೊಂಡು ಹಣವನ್ನು ಹಾಕಿ ನಷ್ಟವನ್ನು ಮಾಡಿಕೊಂಡು ಇನ್ನು ಮುಂದೆ ನಾವು ಷೇರು ಮಾರುಕಟ್ಟೆಯಲ್ಲಿ ಹಣವನ್ನು ಹಾಕುವುದಿಲ್ಲ ಅಂತೇಳಿ ಪಣವನ್ನು ತೊಡ್ತಾರೆ. ಯಾವ ರೀತಿ ರಿಯಲ್ ಎಸ್ಟೇಟ್ ಅಲ್ಲಿ ನೀವು ಹಣವನ್ನು ಹೂಡಿದ್ರೆ 5-6 ವರ್ಷಗಳ ಬಳಿಕವೇ ನಿಮಗೆ ಲಾಭ ಬರುತ್ತೆ ಅಂತ ನಿಮಗೆ ಗೊತ್ತಿರುವ ಹಾಗೆ ಅದೇ ಒಂದು ನಿಯಮವನ್ನು ಷೇರು ಮಾರುಕಟ್ಟೆಯಲ್ಲಿ ಪಾಲನೆ ಮಾಡಿದ್ರೆ ನಿಮಗೆ ಬೇಕಾದಷ್ಟು ಲಾಭ ಬರುತ್ತೆ. ಯಾವುದೇ ಹೂಡಿಕೆಯನ್ನು 5-6 ವರ್ಷದ ಅವಧಿ ಇಲ್ಲದೆ ಹಾಕಿದ್ರೆ ನಿಮಗೆ ಲಾಭ ಆಗದೇ ಇರಬಹುದು, ನಷ್ಟವೂ ಆಗಬಹುದು. ಈಗ ಕೊನೆಯಲ್ಲಿ ಎಂದಿನಂತೆ ನಿಮ್ಮ ಜನರಲ್ ನಾಲೆಜ್ಗಾಗಿ ಒಂದು ಪ್ರಶ್ನೆ. ಸಾಫ್ಟ್ವೇರ್ ಕಂಪನಿಯವರಿಗೆ ಯಾವುದರಿಂದ ಜಾಸ್ತಿ ಲಾಭ? ಡಾಲರ್ ಬೆಲೆ ಮೇಲಕ್ಕೆ ಏರುವಾಗ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ಡಾಲರ್ ಬೆಲೆ ಕೆಳಕ್ಕೆ ಬಂದಾಗ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, ಮತ್ತೆ ಸಾಫ್ಟ್ವೇರ್ ಕಂಪನಿಗಳಿಗೆ ಡಾಲರ್ ವ್ಯಾಲ್ಯೂ ಎಲ್ಲಿದ್ರೂ ಏನು ಆಗುವುದಿಲ್ಲ, ಎಫೆಕ್ಟೇ ಆಗುವುದಿಲ್ಲ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲದಿದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ಮತ್ತೆ ವಿಡಿಯೋನ ಎಲ್ಲ ಕನ್ನಡಿಗರಿಗೆ ಕಳಿಸ್ಕೊಟ್ರೆ ಇದು ನಮಗೆ ನೀವು ಮಾಡ್ತಾ ಇರುವಂತ ಪ್ರೋತ್ಸಾಹ. ಮತ್ತೆ ಕನ್ನಡಿಗರೆಲ್ಲರೂ ಕೂಡ ಶ್ರೀಮಂತರಾಗಬೇಕು ಅಂತ ನಮಗಿರುವ ಆಸೆಯನ್ನು ನನಸು ಮಾಡಲಿಕ್ಕೆ ನೀವು ಕೊಡ್ತಿರುವಂತಹ ಒಂದು ಕೊಡುಗೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.